ಎರಡನೇದು ನಮ್ಮ ಮಠಕ್ಕೆ ಈಗ ಉತ್ತರಾಧಿಕಾರಿದಾರಲ್ಲ ಅವರು ಇವರು ಸಹಪಾಠಿಗಳು ಅವ್ರನ್ನ ಶಿವಮಂದಿರ ಇಡಬೇಕಾದಂಥ ಪ್ರಸಂಗ ಬಂದಾಗ ಮುಂಡ್ರಿ ಅವರ ಸಂಪರ್ಕದಲ್ಲಿ ನಾವು ಹೋಗಬೇಕಾದಂಥ ಬತ್ತು. ಆ ಸಂಪರ್ಕ ಹೋದಾಗ ಗಣೇಶ ಪುರಾಣ ಕೊಟ್ಟೆ, ಮಡಿವಾಳಸರ ಕಾವ್ಯ ಅಂತ ಸಟ್ಪದಿ ಕೊಟ್ಟೆ ಕೊಡೋಣ. ಆ ವಿಷಯಕ್ಕೆ ನಮ್ಮ ಈಗಿನ ಹುಬ್ಬಳ್ಳಿ ಮಠಕ್ಕೆ ಆಗ್ಯಾರಲ್ಲ ಸ್ವಾಮಿಗಳು, ನಾಗರೂ ಶ್ರೀಗಳು, ಇನ್ನೂ ಅಧಿಕಾರ ಆಗಿದ್ದಿಲ್ಲ. ಬೆಳಗ್ಗೆ ಬಸ್ ಸ್ಟ್ಯಾಂಡ್ನಾಗಿದ್ದರು, ಒಂದು ಕೈಯಾಗಿ ಕೊಟ್ಟೆ. ಆಗ ಒಂದು ಮಾತಂದ್ರು, ಏನಂದರು, ನೋಡ್ರಿ ಬಾ ಶರಣರ ಸಾಹಿತ್ಯ ಸಂಧ್ಯಾಗೈತಿ, ಗೌಪ್ಯ ಐತಿ, ಅರಳಿಸಿದ್ರು ಕೆಲಸ ಮಾಡಲಿಕ್ಕೆ ಹೊರತು ವೈದಿಕರ ಗತೆ ಗಡಿಸ್ಕೊಂಡು ಬರೆದಿರಲ್ಲ ಅಂದರು. ಇದು ಎರಡನೇ ಕಾರಣ. ಈ ಸಾಹಿತ್ಯ ಬದಲಾಗಬೇಕಾದ್ರೆ ಇವಾಗ ಮುಖ್ಯವಾಗಿ ನನಗೆ ಎರಡು ಕಾರಣಗಳು. ಆಮೇಲೆ ಮೂರನೇದು, ನಾನು ಕೆಲವರು ನನಗೆ ದೈತೇನೆ ಅಂದರು. ಯಾಕೆ ನನ್ನ ಮೀಸಿ ಪಟಕ ಕಾಲ ಚಪ್ಪಲ್ ನೋಡಿಕೊಂಡು ಇವ ಜವಾರಿ ಸ್ವಾಮಿನೂ ಅಂದರು. ಏನಂದ್ರು ಸಂತೋಷವಾಗಿ ಸ್ವೀಕಾರ ಮಾಡಿದೆ. ನಾನು ಇನ್ನು ಹೊಸ ಸೋಗ ಹಾಕಕ್ಕೆ ಬರೋಂಗಿಲ್ಲ, ನಾವು ಹಳಿ ಜವಾರಿ ಹೊಂಟು ಬಂಟೀವಿ. ಪ್ರಸಂಗ ಬಂದಾಗ ಒಂದು ಸಭಾಕ್ಕೆ ಹೋಗಿದ್ದೆ. ನಾನು ಜವಾರಿ ಸ್ವಾಮಿ ಸಭಾಕ್ಕೆ ಹೋಗ್ಬೇಕಾಯ್ತು. ಕಾರ್ಯದರ್ಶಿ ಮ್ಯಾಗ ನಾನು ಬಿಡಲೇ ಇಲ್ಲ. ನನ್ನ ಮೀಸಿ ನಾನು ದೋತ್ರ ನೋಡ್ಕೇಸಿ ನೀವು ಅಲ್ಲೇ ಕೂಡ್ರಿ ಅಂದ. ಹ್ಞೂ ಅಂದೆ. ಮುಂದೆ ಹೋಗಿ ಅಲ್ಲಿ ಕೂತೆ. ನಾನು ಪೂಜರು ನೋಡಿದ್ರು, ನೋಡಿ ಮತ್ತೆ ನನ್ನ ಕರೆಯಾಗಿ ಕಳಿಸಿದ್ರು. ಕರ್ಸಾಕ ಹೋಗೋಣ ಮ್ಯಾಗ ಕೂತೆ. ಆ ಊರ ಹೆಸರು ಹೇಳೋದಿಲ್ಲ. ಹೀಗೆ ನನ್ನ ವೇಷ ಏನಾಗೈತಪ್ಪ ಅಂದ್ರೆ ಹಿಂಗೆ ಭ್ರಮ ಆಗೈತಿ. ಅದಕ್ಕೆ ನಾನು ಸೊಕ್ಕಿಲ್ಲ, ನಾನು ಸ್ವರ್ಗಿಲ್ಲ. ಆದರೆ ಇವೆಲ್ಲವೂ ನನ್ನ ಬರಹ ಸಾಹಿತ್ಯಕ್ಕೆ ಸಹಕಾರಿಗಳು. ಈ ವಿಷಯವಾಗಿ ಅತ್ಯಂತ ಆತ್ಮೀಯವಾಗಿ ಕಂಡವರಪ್ಪ ಅಂದರೆ ಕೇಳಿಪಟ್ಟಿದ್ದವರು ಮುಂಡ್ರಿ ಶ್ರೀಗಳು, ನಾಗನೂರು ಶ್ರೀಗಳು, ಆಮೇಲೆ ಇಂಗೇಶ್ವರ ಶ್ರೀಗಳು, ಒಂದು 4-5 ಜನ ಯಾವ ಭೇದವಿಲ್ಲದೆ ನನ್ನ ವೇಷ ನೋಡಲಾರ್ದ, ನನ್ನ ಮೀಸಿ ನೋಡಲಾರ್ದ, ನೀವು ಇದು ಮಾಡಲಾರ್ದ ನಮಗೆ ಅತ್ಯಂತ ನಾನು ಒಪ್ಪಿಕೊಂಡವ್ರು ಅಂದರೆ ಈ ಪೂಜ್ಯರು. ಮುಂಡ್ರಿ ಶ್ರೀಗಳು ಅವರೊಂದು ಮಾತು ಹೇಳಿದರು, ನೋಡು ಬಸವ ಸಾಹಿತ್ಯ ಹಿಂದೆ ಬಸವಪುರಾಣ ಭೀಮಕವಿ ಬರೆದಾನ, ಅದು ಬರೆದ 10 ಪೈಸೆ ಬಂದದ್ದು. ಬಸವನ ಜೀವನ 10 ಪೈಸೆ ಬಂದ. ಅದಕ್ಕೆ ಪವಾಡರಹಿತವಾಗಿ ವಚನ ಸಾಹಿತ್ಯ ಆಧಾರವಾಗಿ ಬರೆದ ಕಾವ್ಯ ನಿಂದ ರಚಿಸುವಂಥವ್ರು ಆಜ್ಞೆ ಮಾಡಿದರು. ಆ ನಿಮಿತ್ತವಾಗಿ ಪ್ರಾರಂಭ ಮಾಡಿ ಮುಗಿಸಿದಂಥ ಕೃತಿಯೇ ಇದು ಸಂಗನ ಬಸವ ವಿಜಯ ಅಂತ. ಈ ಅಧ್ಯಯನ ಕಾಲಕ್ಕೆ ಹಲವಾರು ಪ್ರಶ್ನೆಗಳನ್ನು ನಾನು ಎದುರಿಸಬೇಕಾಯ್ತು. ಅಂದರೆ ನನ್ನ ಮುಂದೆ ಸಮಸ್ಯೆ ಬಂದು ಕೂತು. ಏನೇನಪ್ಪ ಅಂತಂದರೆ, ಬಸವಣ್ಣ ಗುರುಗಳು ಯಾರು? ಇದು ಮೊದಲೇ ಪ್ರಶ್ನೆ. ಅದಕ್ಕೆ ಉತ್ತರದಲ್ಲಿ ಕೊಟ್ಟಿದ್ದೇನೆ, ಈ ಕೃತಿಯಲ್ಲಿ ಕೊಟ್ಟಿದ್ದೇನೆ. ಆಮೇಲೆ ಬಸವ ಮತ್ತು ಅಲ್ಲಮ್ಮನ ಸಮಾಗಮ ಎಷ್ಟು ಸರಿಯಾಗೈತಿ? ಶೂನ್ಯ ಸಂಪಾದನ ಪ್ರಕಾರವಾಗಿ ಪ್ರಾರಂಭ ಮಹಾಮಲಿ ಬಂದ ಆಗಮನ ಬಂದು, ಎರಡನೇದು ಸಿಂಹಾಸನ ಆರೋಹಣ ಮಾಡ್ತಕ್ಕಂಥ ಒಂದು ಎರಡನೇದು. ಇನ್ನೊಮ್ಮೆ ಯಾವಾಗ ಅನ್ನೋ ಪ್ರಶ್ನೆ ಸಿದ್ದರಾಮನ ಬದ್ದಲ್ಲಿ ಮಹಾಕಾವ್ಯ ಬರೆಯೋದು ನನಗೆ ಸಿಕ್ತ ಆಧಾರ. ಪ್ರಥಮವಾಗಿ ಅಲ್ಲಮ ಮಂಗಳವೇಡಿಗೆ ಬಂದಿದ್ದ. ಆ ಬಂದದ ಸಂಕೇತ ಸಿದ್ದರಾಮನ ಚೌಪದಲ್ಲಿ ಸಿಗ್ತಾಯಿತ್ತು. ಅಂದರೆ ಬಸವಣ್ಣನಿಗೂ ಅಲ್ಲಮನಿಗೆ ನಡೆದಂಥ ಸಮಾಗಮ 3 ಸಾರಿ. ಒಂದು ಮಂಗಳವೇಡೆ, ಒಂದು ಮಹಾಮನೆ, 2 ಸಾರಿ ಸಿಂಹಾಸನ ಆರೋರ್ತಕ್ಕಂಥ ದೃಷ್ಟಿಯಲ್ಲಿ. ಮುಂದೆ ಕ್ರಾಂತಿ ಆಯಿತು. ಕ್ರಾಂತಿಯಾಗಿ ಹೋಗುವತ್ನಾಗ ಬಸವಣ್ಣ ಓಡಿ ಹೋದು, ತುಡುಗಿಲೆ ಹೋದು, ಹೇಳಿ ಹೋದು, ಹೇರ್ದು ಹೋದು. ಇವು ಪ್ರಶ್ನೆ. ಒಬ್ಬರಂದರು, ಇಲ್ಲ ರಾತ್ರಿ ಏನು ಹೋಗುಡಾಗಂತ. ಮುಂಜೆ ಹೋಗು ಮನುಷ್ಯ ಅಲ್ಲವ, ಅಂದು ಮನುಷ್ಯ ಅಲ್ಲವ ತಿಳಿತಾ. ಆದ್ರೆ ನಾ ಅಂದೆ ಅವಂಜೇನು ಹೋಗಿಲ್ಲ. ಕೆಲವರಂದರು, ಇಲ್ಲ ಹಡಪದಪ್ಪನ ಕರ್ಕೊಂಡು ಹೋದ, ಆಮೇಲೆ ಹಿಂದಾಡೆ ಇದು ಮಾಡಿದ ಅಂತ. ನೋಡ್ರಿ, ನೀವ ಎಲ್ಲೇ ಹೋಗ್ಬೇಕಾರೆ ಚಾಲಕನ ಹೋಗ್ಬೇಕಾದ್ರೆ ಹೆಂಡತಿಗೆ ಹೇಳೋಕ್ಕಿರಿ. ಒಂದು ಕಾರ್ಯಕ್ರಮ ಹೋದ್ರೆ ಹೆಂಡತಿಗೆ ಹೇಳೋಕ್ಕಿರಿ, ಹಂಗೆ ಹೇಳೋಕ್ಕಿರ. ಆದ್ರೆ ಬಾರ್ ಅಂಗಡಿ ಕುಡಿಯೋಕೆ ಹೋಗುತ್ತೆ ಹೇಳೋಕ್ಕಿರಿ, ಬಾರ್ ಅಂಗಡಿ ಕುಡಿಯೋಕೆ ಇಸ್ಪೆಟ್ ಆಡೋಕೆ ಹೋಗುತ್ತೆ ಹೇಳೋಕ್ಕಿರ ನೀವು? ಇಲ್ಲ. ಅನ್ನೋತ್ನ ಯಾವುದೇ ಪ್ರಸಂಗದಲ್ಲಿ ಪತಿಯಾದಂಥವನು ಪತ್ನಿಗೆ ಹೇಳಿ ಹೋಗ್ತಿರ್ತಾನೆ,
ಮುಖ್ಯವಾದಂಥ ವಿಚಾರ. ಆ ಹೋಗೋತ್ನಾಗ ಮತ್ತು ಗಂಗಮ್ಮಗೆ ನೀಲಮ್ಮಗೆ ಯಾರು ಹೆಂಗೆ ಹೋಗ್ತಾನೆ. ಮೊನ್ನೆ ಒಬ್ಬರು ಸಾಹಿತಿಗಳು ಯಾರಪ್ಪ ಅಂತಂದ್ರೆ ಅದು ಅವ್ರಿಗೆ ಅಂದೆ ನಾನು, ಅವ್ರನ್ನ ಸಮಕ್ಷ ನನಗೆ ಅಂದರು ಏನಂದ್ರೆ ಅಂದ್ರೆ ನಾನೇ ಮೊನ್ನೆ ಹೋಗೋತ್ನಾಗ ಹೋಗೋತ್ನಾಗ ಹೆಂಡ್ತಿಗೆ ಹೇಳುವಿಗೇನಂದ್ರೆ ಅವ್ರು ಸಾಹಿತಿಗಳು. ಹಂಗಾಗಿ ಹೋಗ್ತಾನೆ ಬಸವಣ್ಣ ಹೆಂಡ್ತಿಗೆ ಹೇಳ್ದ ಹೇಳೇ ಹೋಗಿರ್ಬೇಕು, ಹೇಳಿ ಹೋಗಿ ಸಂಗಮಕ್ಕೆ ಕರೆಸಂತ ಅಂದಿರಬೇಕು. ಅದಕ್ಕೆ ಅಪ್ಪಣ್ಣ ಅಲ್ಲಿ ಕರೆಯಾಗಿ ಕಳಿಸಿರ್ಬೇಕು. ಇವು ಪ್ರಶ್ನೆ. ಆದರೆ ನಾಗಮ್ಮಗೆ ಹೇಳಿರ್ಬೋದೆ, ನಾಗಮ್ಮ ಯಾರ್ದು ಹೆಂಗೆ ಹೋಗ್ತಾನೆ ನನ್ನ ವ್ಯಕ್ತಿ ವಿಚಾರ. ಆದರೆ ನಾಗಮ್ಮಗೆ ಹೇಳಿದ ವಿಷಯನೂ ಎಲ್ಲಿ ಕಾವ್ಯದಲ್ಲಿ ಬಂದಿಲ್ಲ, ಗಂಗಾಮಿಗೆ ಹೇಳುವ ವಿಷಯನೂ ಎಲ್ಲಿ ನಾ ಕಂಡಿಲ್ಲ, ನೀಲಾಮಿಗೆ ಹೇಳುವ ವಿಷಯ ನಾ ಕಂಡಿಲ್ಲ. ಆದರೆ ನನ್ನ ತರ್ಕ, ನನ್ನ ವಿಚಾರಕ್ಕನುಸಾರವಾಗಿ ನಾಗಮ್ಮ ಸಾಕಿದಂಥ ಅಕ್ಕ ಪಾರಿಸಂಥವಳು ಅಕ್ಕಗೆ ಹೇಳಾರ್ದು ಹೆಂಗೆ ಹೋಗ್ತಾರ? ಹೌದಾ? ಅವು ಇರಿದ್ರೆ ಅಟ್ಟೆ ಹೋತು, ಅಪ್ಪಿರಿದ್ರೆ ಅಕ್ಕಿರಬೇಕು, ಅವ್ವ ಅಕ್ಕಿರಬೇಕು. ಅಕ್ಕ ತಾಯಿಯಂತೆ ತಮ್ಮನ್ನು ಪರಿಪಾಲನೆ ಮಾಡ್ತಾಳೆ. ಆಕೆ ಹೇಳ್ದು ಹೆಂಗೆ ಹೋಗ್ತಾನವ ಅನ್ನೋತ್ನಾಗ ಅಲ್ಲಿ ಹೇಳಿರಬೇಕು. ಅವ್ರವ್ರು ಸೂಚನೆ ಮಾಡಿರಬೇಕು. ಸೋನ ಸಮಾಜ ಬರ್ತಾಯಿದೆ, ನೀನು ಉಡುವಿಗೆ ಹೋಗು, ನಾನು ಈ ಕಡೆ ಹೋಗ್ತೀನಿ, ಮಹಾದೇವಿ ಶಿರ್ಸರಿಗೆ ಹೋಗ್ತಾಳೆ, ನೀ ಸಂಗಮಕ್ಕೆ ಹೋಗಂತಕ್ಕಂಥ ಉಲ್ಲೇಖ ಸುಮ್ಮನೆ ಆಧಾರವಾದಂಥ ವಿಷಯ ಈ ಗ್ರಂಥದಲ್ಲಿ ಉಲ್ಲೇಖಪಡಿಸಿ ನಾನು. ಆದರೆ ಮುಂದೆ ಅಪ್ಪಣ್ಣ ಕರೆ ಕಳಿಸಿದ. ಕರೆ ಕಳಿಸಿದಾಗ ಇಲ್ಲಿ ಒಂದು ಪ್ರಶ್ನೆ ಇಟ್ಟರು. ಬಸವಣ್ಣ ಪತ್ನಿಯಲ್ಲಿ ಭೇದ ಮಾಡಿದ್ದಾನೆ. ಯಾಕಂದರೆ ಗಂಗಾಂಬಿಕೆ ನೀಲಾಂಬಿಕೆ ಇವರು ಪತ್ನಿಯರು ಅನ್ನೋತ್ನಾಗ ನೀಲಾಂಬಿಕೆನೇ ಕರೆ ಕಳಿಸಿದ್ದಾನೆ, ಗಂಗಮ್ಮ ಬೇಡ ಐತೆ ಅವನಿಗೆ, ಇದು ಪ್ರಶ್ನೆ. ಆದರೆ ನನ್ನ ವೈಯಕ್ತಿಕ ವಿಚಾರವಾಗಿ ನಾನು ಏನು ಸೇರಿಸಿ ಎದ್ದಾದ್ರು ಕೊಡಿ ಸೇರಿಸಿ ಅಂತಾರೆ. ಅವ ಕರೆಯಕ್ಕೆ ಬಂದ, ನಾನು ಗಂಗೆ ನೀಲಂಬಿಕೆ ಕರ್ಕೊಂಡು ಬಾ ಅಂದಾನಂತ ಬರ್ದೇನೆ ಈಗ ನಾನು. ಆದರೆ ಇಲ್ಲಿ ಬಂದ ಮೇಲೆ ಗಂಗಾ ಹೇಳ್ತಾಳೆ, ನಾನು ಅವೇ ಜೊತೆಗೆ ನಾನು ಸನ್ನದಿ ಕಡೆ ಹೋಗ್ತಾ ಇದ್ದೀನಿ, ನೀನು ಅವ್ರ ಜೊತೆಗೆ ನೀವು ಹೋಗು, ಪತಿ ಅದನ್ನೇ ಪರಿಪಾಲನೆ ಮಾಡುವುದೇ ಸತ್ಯ ಧರ್ಮದ ಆಗಿ ಹೋಗು, ತರ್ಕ ಮಾಡಬೇಡವಾ ಅನ್ನೋ ಮಾತಿನನುಸಾರವಾಗಿ ನೀಲಾಂಬಿಕೆ ಅಪ್ಪನ ಜೊತೆಗೆ ಸಂಗಮಕ್ಕೆ ಹೊರಡು. ಆದರೆ ಅಧಿಕಾಂಶ ಸಾಹಿತಿಗಳು ಆಕೆ ನೋಡು ಲಿಂಗವೇ ಪದ ಇಟ್ಟುಕೊಂಡು ಇರಿತಾಗ ನಾವು ಸಾಹಿತ್ಯದಲ್ಲಿ ಆಕೆ ತಂಗಡಿಗೆ ಹೋಗೋದಕ್ಕನ ಆಕೆ ದೇಹಪಟ್ಲನ್ನವರೇ ಜಾಸ್ತಿ. ಆದರೆ ಈಗ ಏನು ವಚನ ಚೆನ್ನೈ ಹಿರೇಮಠ ಹೇಳಿದ್ರಲ್ಲ, ಹೌದಾ, ನೆಲಮಾಡ ಕರುಮಾಡವಾಗಿತ್ತು ಬಸವಣ್ಣ ಹೂವಿನ ರಥವನ್ನೇ ಇರದ. ಬಸವಣ್ಣ ಸಂಗೈನೇ ತಾನ ಅನ್ಬೇಕಾದ್ರೆ ಹೂವಿನ ರಥ ಎಲ್ಲಿರ್ತದೆ? ನೆಲಮಾಡ ಕರುಮಾಡವಾಗಿತ್ತು. ಈ ಸಮಾಧಿ ಮಾಡ್ತಾರೆ, ಅಲ್ಲಿ ಕಮಾನ್ ಇರ್ತದೆ, ಹೌದಾ, ಈ ಚಿಟ್ಪಾಲಿಗೆ ಇರ್ತದೆ, ಅಲ್ಲಿ ಕಮಾನ್ ಇರ್ತದೆ. ನೆಲಮಾಡ ಕರುಮಾಡವಾಗಿತ್ತು, ಇಲ್ಲಿ ಅರ್ಥ ಬೇಕಾದ ಅರ್ಥ ಮಾಡ್ಬೋದು, ಹೌದಾ. ನನ್ನ ದೃಷ್ಟಿಯೊಳಗೆ ಅದು ಸಮಾಧಿ ಜಾಗ ಪ್ರಶ್ನೆ. ಅದಕ್ಕೆ ಅದನ್ನು ಬರಿಬೇಕಾದ್ರೆ ನೋಡ್ಲಾರ್ದ ನೀಲಾಂಬಿಕೆ ಹೆಂಗೆ ಬರೋದು, ನೋಡ್ಲಾರ್ದ ಹೆಂಗೆ ಬರೋದು? ಅದಕ್ಕಾಗಿ ಕಂಡವಳು ಅಜ್ಜವಳು ಆ ದೃಷ್ಟಿ ವಿಚಾರ ಮಾಡಿ ಹಂಪಿ, ಧಾರವಾಡ, ಮೈಸೂರು ಸಂವಿಧಾನ ಪಂಡಿತ ಸಾಹಿತ್ಯದ ಜೊತೆ ಚರ್ಚೆ ಮಾಡಿ, ಗಂಗಾಧರಯ್ಯ ಬಿಜಾಪುರ ಇದರೊಳಗದಾರ ಅವರು, ಬೆಳಗಾವಿ ಚೆನ್ನೈ ಯೂನಿವರ್ಸಿಟಿ ಹೆಡ್ ಆಫ್ ಅಲ್ಲಿದ್ದಾರೆ, ಚರ್ಚೆ ಮಾಡಿ ಒಪ್ಪಿಕೊಂಡವ್ರು. ಏನು ಅಡ್ಡಿಲ್ಲ, ನನಗೆ ಎಷ್ಟು ಮುಖ್ಯವಾಗಿ ಅಂತ ಧೈರ್ಯ ಕೊಟ್ಟು ಅಂದರೆ